ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕೆ ಎಸ್, ಲೆಕ್ಚರರ್ ಇನ್ ಪೊಲಿಟಿಕಲ್ ಸೈನ್ಸ್, GBR ಕಾಲೇಜ್, ಹೂನಡಗಲಿ. VSK ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ BA ದ್ವಿತೀಯ ಸೆಮಿಸ್ಟರ್ ಓಪನ್ ಎಲೆಕ್ಟಿವ್ ಪೇಪರ್ ಹ್ಯೂಮನ್ ರೈಟ್ಸ್, ಅದರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಚನೆ, ಅಧಿಕಾರ, ಕಾರ್ಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇವತ್ತು ನಮಗೆ ಸಂವಿಧಾನ ಹಾಗೂ ವಿಶ್ವಸಂಸ್ಥೆ ಅನೇಕ ಹಕ್ಕುಗಳನ್ನು ಕೊಟ್ಟಿದೆ. ಈ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಬೈ ಬರ್ತ್ ಟು ಡೆತ್ ಇನ್ ಬಿಟ್ವೀನ್ ವೆರಿ ಇಂಪಾರ್ಟೆಂಟ್ ರೋಲ್ ಆಫ್ ದಿ ನಾಟ್ ಓನ್ಲಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಆಲ್ಸೋ ಫಂಡಮೆಂಟಲ್ ರೈಟ್ಸ್. ಪ್ರತಿಯೊಬ್ಬ ವ್ಯಕ್ತಿಗೆ ಇವು ಬಹಳ ಅವಶ್ಯಕತೆ ಆಗಿದ್ದು, ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಸಹಾಯ ಆಗ್ತಕ್ಕಂಥ ಅಂಶಗಳನ್ನು ನಾವು ಹಕ್ಕುಗಳು ಅಂತ ಕರಿತೀವಿ. ಹಕ್ಕುಗಳಂದರೆ ಅವಕಾಶಗಳು, ಹಕ್ಕುಗಳಂದರೆ ಸೌಲಭ್ಯಗಳು, ಹಕ್ಕುಗಳಂದರೆ ರಿಯಾಯಿತಿ, ಹಕ್ಕುಗಳಂದರೆ ಮೀಸಲಾತಿ. ಹೀಗೆ ಹಕ್ಕುಗಳಂದರೆ ನಾವು ಅನೇಕ ಸೌಲಭ್ಯ, ಅಂದರೆ ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ತಾನೆ. ಸಂವಿಧಾನದಿಂದಲೂ ಕೆಲವೊಂದು ಸೌಲಭ್ಯಗಳನ್ನು ಕೊಡಲಾಗಿದೆ. ಅವುಗಳನ್ನು ನಾವು ಉಪಯೋಗ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ಬೋದು. ಇಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಆ್ಯಕ್ಟ್ 1993 ವಿಶ್ವಸಂಸ್ಥೆ ಒಂದು ಆ್ಯಕ್ಟನ್ನು ಪಾಸ್ ಮಾಡಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಆಯೋಗವನ್ನು ರಚಿಸಲಿಕ್ಕೆ ಅವಕಾಶವನ್ನು ಕೊಟ್ಟು, ಈ ಮಾನವ ಹಕ್ಕುಗಳ ಆಯೋಗ ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಸಾರ ವ್ಯಕ್ತಿಯ ಜೀವ ರಕ್ಷಣೆ ಮಾಡೋದ್ರ ಜೊತೆಗೆ ಸೂಕ್ತ ವಾತಾವರಣ ಸೃಷ್ಟಿ ಮಾಡುತ್ತೆ. ದೇಶದಲ್ಲಿ ಶೋಷಣೆ, ಹಿಂಸಾತ್ಮಕ ಚಟುವಟಿಕೆಗಳನ್ನು ತಡೆಯುತ್ತೆ. ಇದು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಷ್ಟೇ ಅಲ್ಲದೆ ಇದು ಅಮಾಯಕರು, ಮುಗ್ಧರು, ಮಹಿಳೆಯರು ಮತ್ತು ಮಕ್ಕಳು, ಶೋಷಿತರು, ದುರ್ಬಲವರನ್ನು ಏನು ಮಾಡುತ್ತೆ, ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಡುತ್ತೆ ಅಂತ. ಇದು ಸಂವಿಧಾನಾತ್ಮಕ ಆಯೋಗವಾಗಿರದೆ ಶಾಸನಾತ್ಮಕ ಆಯೋಗ ಸಮೇತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಂದರೆ ವ್ಯಕ್ತಿಗೆ ಇವತ್ತು ಅನೇಕ ಹಕ್ಕುಗಳನ್ನು ಕೊಟ್ಟಿದೆ, ವಿಶ್ವಸಂಸ್ಥೆ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ. ಆದರೆ ಅಂಥ ಹಕ್ಕುಗಳು ಇವತ್ತು ಒಬ್ಬ ವ್ಯಕ್ತಿಯಿಂದ, ಸಮಾಜದಿಂದ, ಸರ್ಕಾರದಿಂದ, ಸರ್ಕಾರಿ ಅಧಿಕಾರಿಗಳಿಂದ, ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಉಲ್ಲಂಘನೆ ಆಗ್ತವೆ. ಇಂಥ ಹಕ್ಕುಗಳು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು, ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, 226ನೇ ವಿಧಿಯ ಪ್ರಕಾರ ಹೈಕೋರ್ಟಿಗೆ ಹೋಗ್ಬೋದು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ನಾವು ದೂರನ್ನು ಕೊಡ್ಬೋದು. ಆ ದೂರನ್ನು ಸ್ವೀಕರಿಸೋದ್ರ ಮುಖಾಂತರ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ. ಅಂದರೆ ಮಾನವ ಹಕ್ಕುಗಳ ಆಯೋಗ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಸ್ವತಂತ್ರ, ಸಮಾನತೆ, ವ್ಯಕ್ತಿಯ ಘನತೆ, ವ್ಯಕ್ತಿಯ ಗೌರವ, ವ್ಯಕ್ತಿಯ ಜೀವನಕ್ಕೆ ಎತ್ತಿಡಿಯುತ್ತೆ. ವ್ಯಕ್ತಿ ಜೀವನಕ್ಕೆ ಅತಿ ಮುಖ್ಯವಾಗಿ ಇವೇನೇನು ಮಾಡುತ್ತೆ, ಸ್ವತಂತ್ರ, ಸಮಾನತೆ, ವ್ಯಕ್ತಿ ಘನತೆ, ಗೌರವವನ್ನು ರಕ್ಷಣೆ ಮಾಡಲಿಕ್ಕೆ ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತಕ್ಕದ್ದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಇವತ್ತು ನೋಡ್ಬೋದು ಅಂತ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದರೆ ಇಲ್ಲಿ ಮುಖ್ಯವಾಗಿ ಹಕ್ಕುಗಳೆಂದರೆ ವಿಶ್ವದ ಯಾವುದೇ ಭಾಗದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮ ಸಹಜವಾಗಿ ಯಾವುದೇ ಜಾತಿ, ಧರ್ಮ, ಭಾಷೆ, ರಾಷ್ಟ್ರೀಯತೆ, ಅಂತಸ್ತು, ಲಿಂಗ ತಾರತಮ್ಯವಿಲ್ಲದೆ ನೈಸರ್ಗಿಕವಾಗಿ ಪಡೆಯುವಂಥ ಹಕ್ಕುಗಳನ್ನು ನಾವೇನಂತ ಕರಿತೀವಿ, ಮಾನವ ಹಕ್ಕುಗಳು ಅಂತೇಳಿ ಕರಿತೀವಿ. ಈ ಮಾನವ ಹಕ್ಕುಗಳನ್ನು ಇವತ್ತು ರಕ್ಷಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಒಂದು ಮಾನವ ಹಕ್ಕುಗಳ ಆಯೋಗ ಅಂತೇಳಿ ರಚನೆ ಮಾಡುತ್ತೆ. ಈ ಮಾನವ ಹಕ್ಕುಗಳ ಆಯೋಗ ಈ ಕಾಂಪೋಸಿಷನ್ ಆಫ್ ನೋಡೋಣ, ಇದು ಯಾವ ರೀತಿ ಮಾನವ ಹಕ್ಕುಗಳ ಆಯೋಗ ರಚನೆ ಆಗುತ್ತೆ ಅಂತ. ಈ ಮಾನವ ಹಕ್ಕುಗಳ ಆಯೋಗ ರಚನೆ ಆಗ್ತಕ್ಕಂಥದ್ದು ರಾಷ್ಟ್ರಪತಿಯವರು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾರೆ. ಈ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ಲಿ ಅಪಾಯಿಂಟೆಡ್ ಬೈ ದಿ ಚೇರ್ಪರ್ಸನ್ ಅಂಡ್ ಮೆಂಬರ್ಸ್, ಬಟ್ ಬಿಫೋರ್ ಅಡ್ವೈಸ್ ಟು ದಿ ಒಂದು ಕಮಿಟಿ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆನರಬಲ್ ಸ್ಪೀಕರ್, ಆನರಬಲ್ ಹೋಮ್ ಮಿನಿಸ್ಟರ್, ಅಪೋಸಿಷನ್ ಪಾರ್ಟಿ ಲೀಡರ್ ಅಂಡ್ ಡೆಪ್ಟಿ chairman of Rajya Sabha. These are also finally named choose the recommendation of the President of India directly appointed by the National Human Rights Commission chairperson and members. ಇವ್ರನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರನ್ನ
ಒಂದು ಮಂಡಳಿ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ. ಈ ರಾಷ್ಟ್ರಪತಿ ಇದು ನೇಮಕಾತಿ ಅಂತ. ಎರಡನೇದು ಅರ್ಹತೆ ಅಂತಂದರೆ ಇವರು ಬಹುತೇಕವಾಗಿ ಏನಪ್ಪ ಅಂದರೆ ಜಡ್ಜ್ಗಳೇ ಆಗಿರ್ತಾರೆ. ಇದು ಪರ್ಟಿಕ್ಯುಲರ್ ಆಗಿ ಇಂಥದೇ ಅರ್ಹತೆ ಅಂತ ಏನಿಲ್ಲ. ಇಲ್ಲಿ ಜಡ್ಜ್ಗಳಾದರೆ ಸಾಮಾನ್ಯವಾಗಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಾಗ್ತಕ್ಕಂಥದ್ದನ್ನು ಮತ್ತು ಮಾನವ ಹಕ್ಕುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತಕ್ಕಂಥವ್ರು, ಮಾನವ ಹಕ್ಕುಗಳ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥವ್ರು, ಮಾನವ ಹಕ್ಕುಗಳನ್ನು ಪ್ರಾಕ್ಟಿಕಲ್ ಆಗಿ ಇರ್ತಕ್ಕಂಥವ್ರಿಗೆ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ ಅಂತ. ಇದು ಎರಡನೇದಾಗಿ. ಮೂರನೇದಾಗಿ ಇದರ ಸದಸ್ಯರ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಟೋಟಲ್ ಇದು ಆಯೋಗ 8 ಜನ ಸದಸ್ಯರನ್ನ ಒಳಗೊಂಡಿದೆ. ಅದರಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಉಳಿದಂಥ ಸದಸ್ಯರು ಸೇರಿಕೊಂಡು ಒಟ್ಟು 8 ಜನ ಸದಸ್ಯರನ್ನ ಈ ಸಂಖ್ಯೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರ ಸಂಖ್ಯೆ ಎಷ್ಟಿದೆ? 10th ಆಫ್ ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಟೋಟಲ್ ಮೆಂಬರ್ಸ್ 8 ಮೆಂಬರ್ಸ್, 1 ಚೇರ್ಪರ್ಸನ್ ಅಂಡ್ ಅನದರ್ ಕಲೀಗ್ಸ್. ಒಬ್ಬರು ಮುಖ್ಯ ನ್ಯಾಯಾಧೀಶರು ಏನಂತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಏನಾಗಿರ್ತಾರೆ, ಮುಖ್ಯ ನ್ಯಾಯಾಧೀಶರೇ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಮತ್ತು ಒಬ್ಬರು ಮೆಂಬರ್ ಯಾರಪ್ಪ ಅಂತಂದರೆ ಸುಪ್ರೀಂ ಕೋರ್ಟಿನ ಜಡ್ಜ್ ಇನ್ನೊಬ್ಬರು ಮೆಂಬರ್ ಆಗಿರ್ತಾರೆ. ಇನ್ನು ಉಳಿದ 2 ಸದಸ್ಯರು ಯಾರಪ್ಪ ಅಂತಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು, ಅದರಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು, ಅದರ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥವ್ರನ್ನ 2 ಇದರಲ್ಲಿ ಇರ್ತಾರೆ. ಮತ್ತು ಇನ್ನು 1 ಮೆಂಬರ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಒಬ್ಬ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ನೆಕ್ಸ್ಟ್ ಅಗೇನ್ 1 ಮೆಂಬರ್ ಆಫ್ ದಿ ನ್ಯಾಷನಲ್ ಮೈನಾರಿಟಿ ಕಮಿಷನ್, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ ಅವರು ಇದರ ಸದಸ್ಯರಾಗಿರ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಸದಸ್ಯರಾಗಿರ್ತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಇದರ ಸದಸ್ಯರಾಗಿರ್ತಾರೆ. ಒಟ್ಟು 8 ಜನ ಇದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು 4th ಒನ್ ಏನಪ್ಪ ಅಂದರೆ ಟರ್ಮ್ ಅಂದರೆ ಇವ್ರದ್ದು ಟರ್ಮು ಎಷ್ಟಿದೆ ಅಂತಂದರೆ 5 ರಿಂದ 70 ವರ್ಷ ಅಂತ ಹೇಳ್ತೀವಿ. 5 ರಿಂದ 70 ಅಂದರೆ ಡಿಪೆಂಡಿಂಗ್ ಡೇಟ್ ಆಫ್ ಬರ್ತ್, ವಿಚಾರಲ್ಲಿ ಡಿಪೆಂಡಿಂಗ್ ಡೇಟ್ ಆಫ್ ಬರ್ತ್ ಆರ್ 5 or 70 ರಿಟೈರ್ಮೆಂಟ್ ಆಫ್ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಫಿಕ್ಸೇಷನ್ ಆಫ್ ದಿ ಟರ್ಮ್. 5 ಅಥವಾ 70 ವರ್ಷ ಇವರು ಅಧಿಕಾರಾವಧಿಯಲ್ಲಿ ಇರ್ತಾರೆ. ಅಂದರೆ ಯಾವುದು ಬೇಗ ಅಪ್ಲೈ ಆಗುತ್ತೋ ಅವರು ನಿವೃತ್ತಿಯನ್ನು ಹೊಂದ್ತಾರೆ ಅಂತ. ನೆಕ್ಸ್ಟ್ ರಿಮೂವಲ್ ಆಫ್ ದಿ ಆಫೀಸ್ ಡ್ಯೂರಿಂಗ್ ದಿ ವರ್ಕಿಂಗ್ ಟೈಮ್. Honorable National Human Rights Commission Chairman and members misbehavior, incapacity at the time directly removed by the President of India but before advised to the Supreme Court. ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ಅಧಿಕಾರಾವಧಿಯಲ್ಲಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಅವರ ವರ್ತನೆಗಳು ಸರಿಯಾಗಿಲ್ಲ ಅಂತಂದರೆ ಅವರನ್ನು ಏನು ಸುಪ್ರೀಂ ಕೋರ್ಟಿನ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಅಧಿಕಾರ ಅವಧಿಗಿಂತ ಮುಂಚೆನೇ ಅವ್ರನ್ನ ವಜಾಗೊಳಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಾಷ್ಟ್ರಪತಿಯವರು ನೇಮಕ ಮಾಡೋ ಜೊತೆಗೆ ಅಗತ್ಯ ಬಿದ್ದರೆ ವಜಾಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಚನೆಯನ್ನು ನೋಡಿದ್ವಿ. ಮುಂದೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳು ಏನು ಕರ್ತವ್ಯಗಳನ್ನು ನಿರ್ವಹಿಸುತ್ತೆ, ಇದು ಏನೇನು ಕರ್ತವ್ಯಗಳನ್ನು ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಕೆಳಗಿನ ಕರ್ತವ್ಯಗಳನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ನಿರ್ವಹಿಸುವುದ ಮುಖಾಂತರ ಏನು ಮಾಡುತ್ತೆ, ಇದು ತನ್ನ ಮಾನವ ಹಕ್ಕುಗಳನ್ನು ರಕ್ಷಿಸುತ್ತೆ, ವ್ಯಕ್ತಿಯ ಘನತೆಯನ್ನು ಕಾಪಾಡುತ್ತೆ, ಸ್ವತಂತ್ರವನ್ನು ಒದಗಿಸ್ಕೊಡುತ್ತೆ, ಸಮಾನತೆಯನ್ನು ಒದಗಿಸ್ಕೊಡುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮಾನ್ಯ ವ್ಯಕ್ತಿಗೂ ಜೀವಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಡುತ್ತೆ ಅಂತ. ಈ ಫಸ್ಟ್ ಒಂದು ಏನಪ್ಪ ಅಂತಂದರೆ ಇದು ಕಾರ್ಯಗಳಲ್ಲಿ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಫಸ್ಟ್ ಎನ್ಕವರಿ ಪವರ್ಸ್. ಎನ್ಕವರಿ ಅಂದರೆ ವಿಚಾರಣಾ ಅಧಿಕಾರ ಅಂತ ಬರುತ್ತೆ. ಈ ವಿಚಾರಣಾ ಅಧಿಕಾರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇಲ್ಲಿ ಏನು ಮಾಡುತ್ತೆ, ಯಾವುದೇ ಒಬ್ಬ ವ್ಯಕ್ತಿಗೆ ಸರ್ಕಾರದಿಂದ, ಸರ್ಕಾರಿ ಅಧಿಕಾರಿಯಿಂದ ಅಥವಾ ಸಂಘ ಸಂಸ್ಥೆಯಿಂದ ಯಾರಿಂದಾದರೂ ಮಾನವ ಹಕ್ಕುಗಳಿಗೆ ಉಲ್ಲಂಘನೆ ಆಗಿದ್ರೆ ಅಥವಾ ಧಕ್ಕೆ ಆಗಿದ್ರೆ ನಾವು ನೇರವಾಗಿ ಹೋಗಿ ಏನು ಮಾಡ್ಬೋದು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಕೊಟ್ಟರೆ ಆ ದೂರನ್ನು ಸ್ವೀಕರಿಸುವುದ ಮುಖಾಂತರ ಏನು ಮಾಡುತ್ತೆ, ಒಂದನೇದಾಗಿ ವಿಚಾರಣಾ ಅಧಿಕಾರವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಡುತ್ತೆ. ಸಂಬಂಧಪಟ್ಟವರನ್ನ ಕರೆಸ್ಕೊಂಡು ವಿಚಾರ ಮಾಡಿ ಶಿಸ್ತು ಕ್ರಮ, ತಪ್ಪಿಸ್ಥರಿಗೆ ಶಿಕ್ಷೆ ವಿಧಿಸಲಿಕ್ಕೆ ಆದೇಶ ಸಲಹೆ ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಪ್ರಥಮ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ. ಎರಡನೇದು ಕೋರ್ಟ್ ಪೆಂಡಿಂಗ್ ಕೇಸಸ್ ಎನ್ಕವರಿ. ನ್ಯಾಯಾಲಯಗಳಲ್ಲಿ
ಯಾವುದಾದ್ರೂ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹಿಂಸೆ ವಿವಾದಗಳಿದ್ರೆ ಅದನ್ನು ನ್ಯಾಯಾಲಯವೇ ನೇರವಾಗಿ ಏನು ಮಾಡುತ್ತೆ, ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ನ್ಯಾಯಾಲಯಗಳಲ್ಲಿ ಇರ್ತಕ್ಕಂಥ ಬಾಕಿ ಪ್ರಕರಣಗಳ ವಿಚಾರಣೆ ಎರಡನೇದು. ಇದು ಒಂದು ವೇಳೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೇಸಸ್ ಯಾವುದೇ ಕೋರ್ಟ್ನಲ್ಲಿ ವಿಚಾರಣೆಯಾಗದೆ ಹಂಗೆ ಪೆಂಡಿಂಗ್ ಇದ್ದರೆ ಆ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದ ಒಂದು ಪರ್ಮಿಷನ್ ತೆಗೆದುಕೊಂಡು ಈ ಆಯೋಗ ಏನು ಮಾಡುತ್ತೆ, ವಿಚಾರಣೆ ಮಾಡಿ ಸಂಬಂಧಪಟ್ಟವರಿಗೆ ಒಂದು ವೇಳೆ ಬಿಡುಗಡೆ ಆಗಿದ್ರೆ ಬಿಡುಗಡೆ ಆಗಲಿಕ್ಕೆ, ಮತ್ತು ಒಂದು ವೇಳೆ ಏನಾದರೂ ಶಿಕ್ಷೆ ಆಗಲಿಕ್ಕೆ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು, ಸೂಚನೆ ಕೊಡ್ತಕ್ಕಂಥ ಕೆಲಸವನ್ನು, ಅಡ್ವೈಸ್ ಮಾಡ್ತಕ್ಕಂಥ ಕೆಲಸವನ್ನು ಈ ಆಯೋಗ ಅಂತಕ್ಕದ್ದು ಎರಡನೇದಾಗಿ ಮಾಡುತ್ತೆ ಅಂತ. ಮೂರನೇದು ವಿಸಿಟಿಂಗ್ ಪವರ್ಸ್ ಅಂತ. ವಿಸಿಟಿಂಗ್ ಪವರ್ಸ್ ಅಂತಂದರೆ ಈ ಆಯೋಗ ಏನು ಮಾಡುತ್ತೆ ಅಂತಂದರೆ, ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಏನು ಇಡೀ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಜೈಲುಗಳಿಗೆ, ಸೆಂಟ್ರಲ್ ಜೈಲ್ ಇರ್ಬೋದು, ಸಬ್ ಜೈಲ್ ಇರ್ಬೋದು, ಆ ಜೈಲಲ್ಲಿ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಕೈದಿಗಳ ವಾಸ್ತವ ಸ್ಥಿತಿ ಹೇಗಿದೆ, ಅವರಿಗೆ ಯಾವ್ಯಾವ ರೀತಿ ಸೌಲಭ್ಯಗಳನ್ನು ಕೊಡಲಾಗಿದೆ, ಅವ್ರ ಹಕ್ಕುಗಳು ಅವ್ರಿಗೆ ಯಾವ ರೀತಿ ತೊಂದರೆ ಇದೆ, ಅವ್ರಿಗೆ ಮೂಲಭೂತ ಸೌಲಭ್ಯಗಳು ಯಾವ ರೀತಿ ಒದಗಿಸ್ಕೊಡಲಾಗಿದೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಹಾಗೂ ಸರ್ಕಾರ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಈ ಆಯೋಗ ಮಾಡುತ್ತೆ. ಬರೀ ಜೈಲಿಗೆ ಅಷ್ಟೇ ಅಲ್ಲ, ಇದು ಅನಾಥಾಶ್ರಮ ಶಾಲೆಗಳಿಗೂ, ಹಾಸ್ಟೆಲ್ಗಳಿಗೂ ಮತ್ತು ಹಾಸ್ಪಿಟಲ್ಗಳಿಗೂ, ವೃದ್ಧಾಶ್ರಮಗಳಿಗೂ ಏನು ಮಾಡುತ್ತೆ, ಈ ಆಯೋಗ ವಿಸಿಟ್ ಕೊಟ್ಟು ಅಲ್ಲಿ ಏನಾದರೂ ಹಕ್ಕುಗಳು ಉಲ್ಲಂಘನೆ ಆಗಿದ್ದರೆ ಸಂಬಂಧಪಟ್ಟವರಿಗೆ ಶಿಕ್ಷೆಗೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು, ಮೇಲಿನ ಅಧಿಕಾರಿಗಳಿಗೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಈ ಆಯೋಗ ಅಂತಕ್ಕದ್ದು ಇಲ್ಲಿ ಮಾಡುತ್ತೆ ಅಂತ. ಇದು ಮೂರನೇದು. ನಾಲ್ಕನೇದು ಏನಿದೆಯಪ್ಪ ಅಂತಂದರೆ ಅಡ್ವೈಸರಿ ಪವರ್ಸ್ ಅಂತ ಕರಿತೀವಿ. ಅಡ್ವೈಸರಿ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇಲಾಖಾ ಮುಖ್ಯಸ್ಥರಿಗೆ ಸಲಹಾತ್ಮಕ ಅಧಿಕಾರಗಳನ್ನು ಕೊಡುತ್ತೆ. ಸಲಹಾತ್ಮಕ ಅಧಿಕಾರಗಳಂತಂದರೆ ಜೈಲಿನಲ್ಲಿ ಯಾವ ರೀತಿ ಇನ್ನೂ ಸುಧಾರಣೆ ಮಾಡ್ಬೋದು, ಕೈದಿಗಳಿಗೆ ಹೆಚ್ಚೆಚ್ಚು ಹಕ್ಕುಗಳು ಯಾವ ರೀತಿ ಉಲ್ಲಂಘನೆ ಆಗ್ತವೆ ಅವುಗಳನ್ನು ಒದಗಿಸ್ಕೊಡ್ಬೋದು ಅಂತ. ಮತ್ತು ಯಾವುದೇ ಒಂದು ಕೌಟುಂಬಿಕ ಹಿಂಸೆಗೆ ಒಳಗಾಗಿದ್ದರೆ ಅದಕ್ಕೆ ಪರಿಹಾರ ಮೊತ್ತ ಕಡಿಮೆ ಇದ್ದರೆ ಆ ಪರಿಹಾರ ಮೊತ್ತವನ್ನು ಹೆಚ್ಚಿಸಲಿಕ್ಕೆ ಸಲಹೆ ಕೊಡುತ್ತೆ. ಅದ್ರ ಜೊತೆಗೆ ಕೌಟುಂಬಿಕ ಹಿಂಸೆ ಅಥವಾ ಯಾವುದೇ ಹಿಂಸೆಗೆ ಅಥವಾ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದರೆ ಅದರ ಶಿಕ್ಷೆ ಪ್ರಮಾಣ ಕಡಿಮೆ ಆಗಿದ್ದರೆ ಆ ಶಿಕ್ಷೆ ಪ್ರಮಾಣನ ಹೆಚ್ಚಿಸಲಿಕ್ಕೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಈ ಆಯೋಗ ಮಾಡುತ್ತೆ. ಅಥವಾ ಇನ್ನೊಂದು ಭಯೋತ್ಪಾದನೆ ಯಾವುದಾದ್ರೂ ತೊಂದರೆಯಲ್ಲಿ ಇಂಜೂರ್ಡ್ ಆಗಿದ್ದರೆ ಅವ್ರಿಗೆ ಇನ್ನು ಯಾವ ರೀತಿ ಹೆಚ್ಚಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು, ಅಲ್ಲಿ ಹಕ್ಕು ಯಾವ ರೀತಿ ಉಲ್ಲಂಘನೆ ಆಗಿರುತ್ತೆ ಅವುಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಸಲಹಾತ್ಮಕ ಅಧಿಕಾರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನಾಲ್ಕನೇದಾಗಿ ಮಾಡುತ್ತೆ ಅಂತ. ಐದನೇದು ಏನಪ್ಪ ಅಂದರೆ ದ ಇಂಪ್ಲಿಮೆಂಟೇಷನ್ ಆಫ್ ಲಾ ಅಂತ ಕರಿತೀವಿ. ಅಂದರೆ ಸಂವಿಧಾನದಲ್ಲಿ ಏನಪ್ಪ ಅಂದರೆ ಕೆಲವೊಂದು ಕಾನೂನುಗಳು ಜಾರಿಗೆ ಬರದೇ ಇದ್ದಿರೋಂಥ ಸಂದರ್ಭದಲ್ಲಿ ಆವಾಗ ಅಂಥ ಕಾನೂನುಗಳನ್ನು ಏನು ಮಾಡುತ್ತೆ, ಕೆಲವೊಂದು ಕಾನೂನುಗಳನ್ನು ಈ ಆಯೋಗ ಏನು ಮಾಡುತ್ತೆ, ಜಾರಿ ತರ್ತಕ್ಕಂಥ ಕೆಲಸವನ್ನು ಈ ಆಯೋಗ ಮಾಡುತ್ತೆ ಅಂತ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಪವರ್. ಇನ್ವೆಸ್ಟಿಗೇಷನ್ ಅಂತಂದರೆ ತನಿಖೆ ನಡೆಸುವ ಅಧಿಕಾರ ಅಂತಕ್ಕದ್ದು. ತನಿಖೆ ಮಾಡುತ್ತೆ. ತನಿಖೆ ಅಂತಂದರೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೆಲವೊಂದು ಏನಂತಂದರೆ ತನಿಖಾಧಿಕಾರ ಅಂದರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇತರೆ ಅಧಿಕಾರಿಗಳಿಂದ ವರದಿ ತರಿಸ್ಕೊಳ್ಳುತ್ತೆ. ಈ ವರದಿ ತರಿಸ್ಕೊಂಡು ಅಲ್ಲಿ ವಿಚಾರಣೆ ಮಾಡಿ ಸಂಬಂಧಪಟ್ಟವ್ರನ್ನ ಕರೆಸ್ಕೊಳ್ಳೋದು ಮುಖಾಂತರ ಏನು ಮಾಡುತ್ತೆ, ತನಿಖೆ ಮಾಡ್ತಕ್ಕಂಥ ಅಧಿಕಾರವನ್ನು ಈ ಆಯೋಗ ಅಂತಕ್ಕದ್ದು ಇನ್ವೆಸ್ಟಿಗೇಷನ್ ಪವರ್ ಅಂತ ಕರಿತೀವಿ, ಈ ಆಯೋಗ ಅಂತಕ್ಕದ್ದು ಮಾಡುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಸ್ಟಿಮ್ಯುಲೇಷನ್ ಪವರ್ಸ್ ಅಂತ. ಸ್ಟಿಮ್ಯುಲೇಷನ್ ಪವರ್ಸ್ ಅಂತಂದರೆ ಇದು ಸ್ಟಿಮ್ಯುಲೇಷನ್ ಪವರ್ಸ್ ಅಂತ ಬರ್ತವೆ. ಈ ಸ್ಟಿಮ್ಯುಲೇಷನ್ ಪವರ್ಸಲ್ಲಿ ಏನಿದೆ ಅಂತಂದರೆ ಇದು ಉತ್ತೇಜನ ಕಾರ್ಯಗಳು ಅಂತ ಕರಿತೀವಿ. ಈ ಉತ್ತೇಜನ ಕಾರ್ಯಗಳು ಅಂತಂದರೆ ರಾಷ್ಟ್ರೀಯ ಮಾನವ